ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ಸೊ ನಿಮಗೆ ಫುಡ್, ಕುಕಿಂಗ್, ಟ್ರಾವೆಲ್, ಪ್ರಾಡಕ್ಟ್ ರಿವ್ಯೂ, ಶಾಪಿಂಗ್ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್ ಪರ್ಫೆಕ್ಟ್ ಚಾನಲ್. ಸೊ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಸ್ನ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ರೆಸಿಪಿ ಮೊಟ್ಟೆ ದಮ್ ಬಿರಿಯಾನಿ. ತುಂಬಾ ಈಸಿಯಾಗಿ, ಸಿಂಪಲ್ ಆಗಿ, ಸಖತ್ತಾಗಿ ಮಾಡ್ಕೊಬಹುದು. ಹಾಗೆ ಇನ್ಮೇಲಿಂದ ಕುಕಿಂಗ್ ಟೈಮಲ್ಲಿ ನಿಮಗೆ ಒಂದು ಟಿಪ್ ಕೊಡ್ತಾ ಇದೀವಿ, ಓಕೆನಾ? ಲೈಕ್ ಕುಕಿಂಗ್ ಮಾಡೋ ಟೈಮಲ್ಲಿ ಯಾವುದಾದ್ರೂ ಒಂದು ಯೂಸ್ಫುಲ್ ಟಿಪ್ ನಿಮಗೆ ಕೊಡ್ತಾ ಇದೀವಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ತುಂಬಾ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀವಿ ಎಲ್ಲ ಕುಕಿಂಗ್ನ ಕೂಡ. ತುಂಬಾ ಟೇಸ್ಟಿ ಆಗಿರುತ್ತೆ ಫುಡ್ ಕೂಡ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಸೊ ಫಾಲೋ ಮಾಡ್ಕೊಳ್ಳಿ ನನ್ನ ಚಾನಲ್ನ CL ವ್ಲಾಗ್ಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಫಾಲೋ ಆ್ಯಂಡ್ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಹಾಗಿದ್ರೆ ಹೇಗಿದೆ ರೆಸಿಪಿ, ಹಾಗೆ ಹೇಗೆ ಮಾಡ್ಕೊಬೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀವಿ. ಒಂದು 5ರಿಂದ 6 ಮೊಟ್ಟೆನ ತೊಗೊಂಡಿದ್ದೀವಿ ನಾವು. ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಶುಂಠಿ ಹಾಗೆ ಬೆಳ್ಳುಳ್ಳಿ. ಶುಂಠಿ ಒಂದು ಇಂಚು ಅಥವಾ ಅರ್ಧ ಇಂಚು ತೊಗೊಳ್ಳಿ. ಬೆಳ್ಳುಳ್ಳಿನ ಕಂಪ್ಲೀಟಾಗಿ ತೊಗೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಪುದೀನ ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಳ್ಳಿ. ಹಾಗೆ ಹೋಲ್ ಸ್ಪೈಸಸ್ ತೊಗೊಬೇಕು, ಇದು ಒಗ್ಗರಣೆಗೆ. ಹಾಗೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. 1ರಿಂದ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ. ಹಾಗೆ 2 ಟೊಮ್ಯಾಟೊ, ಹುಳಿ ಇಲ್ದಲೇ ಇರೋ ತೊಗೊಂಡ್ರು ಓಕೆ, ಅಥವಾ ಹುಳಿ ಇರೋ ತೊಗೊಂಡ್ರು ಓಕೆ. 1/2 ಕಪ್ಪು ಮೊಸರು, 1 ಟೇಬಲ್ ಸ್ಪೂನು ಇಲ್ಲಿ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀವಿ, 1/2 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಗರಂ ಮಸಾಲ ಇದ್ರೆ ಹಾಕೊಬಹುದು. ಹಾಗೆ ನಾವು ಅಕ್ಕಿ ತೊಗೊಂಡಿದ್ದೀವಿ, 1ರಿಂದ 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಬೇಕಲ್ವಾ, ಅದಕ್ಕೆ 1ರಿಂದ 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಗೆ ಪುದೀನನ ಮಾತ್ರ ಹುರ್ಕೋಬೇಕಾಗತ್ತೆ, ಎಣ್ಣೆಯಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿನ ಹಾಗೆ ಹಾಕೊಬೇಕು ಹಸಿದಾಗಿ, ಇದನ್ನ ಮಾತ್ರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದೀವಿ. ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಸಿದೇ ಹಾಕೊಂತಾ ಇದೀವಿ. ಸ್ವಲ್ಪ ಕಾಯಿ ತುರಿನ ಹಾಕೊಂತಾ ಇದೀವಿ. ಜಾಸ್ತಿ ಕಾಯಿ ತುರಿ ಯೂಸ್ ಮಾಡಕ್ ಹೋಗ್ಬೇಡಿ, 3ರಿಂದ 4 ಸ್ಪೂನ್ ಕಾಯಿ ತುರಿ ಸಾಕು. ಚಕ್ಕೆ, ಲವಂಗ ಹಾಗೆ ಏಲಕ್ಕಿನ ಹಾಕೊಂಡು ರುಬ್ಕೊಳ್ಳಿ. ಇವಾಗ ಮೊಟ್ಟೆನ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡ್ರೆ ಸಾಕು, ಮಸಾಲೆ ರೆಡಿ ಆಗುತ್ತೆ. ಇವಾಗ ಅದೇ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಬೇಕು. ಎಲ್ಲ ಸ್ಪೈಸಸ್ನ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಈರುಳ್ಳಿನ ಹಾಕೋಬೇಕು. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ಳಿ. ಹಾಗೆ ಪುದೀನ ಹಾಕೊಳ್ಳಿ. ಈ ಟೈಮಲ್ಲಿ ನೀವು ಕಸೂರಿ ಮೇಥಿನ ಕೂಡ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೊಬೇಕು. ಟೊಮೆಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿ, ಸೊ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಬೇಕಾಗತ್ತೆ. ಖಾರದ ಪುಡಿ, ಅರಿಶಿನ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಬೇಕಾಗತ್ತೆ. ಹಾಗೆ ಮೊಟ್ಟೆನ ನಾವು ಈ ಥರ ಮಾಡ್ಕೊಬೇಕು, ಯಾಕಂತಂದರೆ ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡಿಬೇಕು ಅಲ್ವಾ. ಸೊ ಈ ಥರ ಮಾಡ್ಕೊಂಡ್ರೆ ಆಗುತ್ತೆ, ಅಥವಾ ಫೋರ್ಕ್ ಯೂಸ್ ಮಾಡ್ಕೊಂಡು ನೀವು ಸಣ್ಣದಾಗಿ ಹೋಲ್ಡ್ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ಎಲ್ಲ ಮಸಾಲೆನ ನಾವು ಸೇರಿಸ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ, ಮನೇಲಿರೋ ಪೌಡರ್ನ ಯೂಸ್ ಮಾಡಿಕೊಂಡೆ ನಾವು ದಮ್ ಬಿರಿಯಾನಿ ಮಾಡ್ತಾ ಇರೋದು. ಸೊ ಇವಾಗ ಮೊಟ್ಟೆನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ನಾವು ನಿಧಾನಕ್ಕೆ ತಿರುಗಿಸ್ಕೊಬೇಕಾಗತ್ತೆ, ಸೊ ದಟ್ ಮೊಟ್ಟೆ ಎಲ್ಲೂ ಒಡ್ಕೊಳಲ್ಲ. ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಇದಕ್ಕೆ ಮಸಾಲೆನ ಸೇರಿಸ್ಕೊಬೇಕು. ರುಬ್ಬಿರೋ ಮಸಾಲೆ ಇತ್ತಲ್ವ, ಅದನ್ನು ಸೇರಿಸ್ಕೊಬೇಕು. ನಾವು ಎಷ್ಟು ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಮೇಲೆ ಮಸಾಲೆ ಡಿಪೆಂಡ್ ಆಗುತ್ತೆ. ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಮಸಾಲೆ ಪ್ರಮಾಣ ಜಾಸ್ತಿ ಇರಬೇಕು. ಸೊ ನಾವು ತೋರಿಸಿರೋ ಎಲ್ಲ ಐಟಮ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮಸಾಲೆ ಕೂಡ ಮ್ಯಾನೇಜ್ ಆಗುತ್ತೆ. ಸೊ ನಾವು ಒಂದು ಅಥವಾ 1.5 ಗ್ಲಾಸ್ಗೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇಷ್ಟು ಮಸಾಲೆ ಆದರೆ ಸಾಕು. ಇವಾಗ ಮಸಾಲೆ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಮೊಸರನ್ನ ಹಾಕೊತಾ ಇದೀವಿ. ಮೊಸರು 1/2 ಕಪ್ ಅಂತ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಮೊಸರನ್ನ ಹಾಕೊಬೇಕು. ಸೊ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಇಲ್ಲಿ ಪ್ರಿಪೇರ್ ಮಾಡೋದಿದೆಯಲ್ಲ, ಇದೇ ಮೇಯ್ನ್. ಯಾಕಂತ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊತೀವಿ, ಅಲ್ಲಿಂದನೇ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಬೇಕು, ಆ ಥರ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು. ಇವಾಗ ನೀರನ್ನು ಸೇರಿಸ್ಕೊತಾ ಇದೀವಿ. ಅಕ್ಕಿ ಎಷ್ಟು ಹಾಕೊಂಡಿದೀವೋ ಅದಕ್ಕೆ ಡಬಲ್ ವಾಟರ್ನ ಹಾಕೊಬೇಕು. 1:2 ರೇಷಿಯೋದಲ್ಲಿ ಹಾಕೊಬೇಕು. ಯಾರಾದರೂ ಮೊದಲದಾಗಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀರಾ, ಎಗ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀರಾ ಅಂದರೆ ಇದೇ ಪ್ರೊಸೀಜರಲ್ಲಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೆಯವರೇ ಹೇಳ್ತಾರೆ ಸಕ್ಕತ್ತಾಗಿದೆ ಅಂತ.
ನೋಡಿ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿದ್ವಿ. ಇಷ್ಟು ಕುದಿ ಬರೋವರೆಗೂ ನಾವು ಬೇಯಿಸ್ಕೊಬೇಕಾಗತ್ತೆ. ಹಾಗೆ ಈ ಟೈಮಲ್ಲಿ ನಾವು ರೈಸ್‌ನ ಹಾಕ್ಕೊಬೇಕು. ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಹಾಗೇನು ನಾವು ಬೇಯಿಸ್ಕೊಬೇಕಾಗತ್ತೆ. ಯಾಕಂತ ಅಂದ್ರೆ ಕುಕ್ಕರಲ್ಲಿ ಆಲ್ಮೋಸ್ಟ್ ಒಂದು 75 ಅಥವಾ 70% ಅಷ್ಟು ಬೆಂದಿರುತ್ತೆ ರೈಸ್. ಆವಾಗಲೇ ದಮ್ ಬಿರಿಯಾನಿ ಚೆನ್ನಾಗಾಗೋದು. ನೋಡಿ ಮುಚ್ಚಳ ಮುಚ್ಚಿ ಅಗೇನ್ ನಾವು ಬೇಯಿಸ್ಕೊತಾ ಇದೀವಿ. ಇಷ್ಟು ಕುದಿ ಬರೋವರೆಗೂ ನಾವು ಬೇಯಿಸ್ಕೊಬೇಕು. ಇದಾದ್ಮೇಲೆ ನಾವು ಲಿಡ್‌ನ ಕ್ಲೋಸ್ ಮಾಡಿ 1 ವಿಷಲ್ ತಗೊಂಡ್ರೆ ಸಾಕು. 1 ವಿಷಲ್ ತಗೊಂಡಿದ ತಕ್ಷಣನೇ ಲಿಡ್‌ನ ಓಪನ್ ಮಾಡಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ. ನೀವೇ ನೋಡ್ಬೋದು ಎಷ್ಟು ಕಲರ್‌ಫುಲ್ಲಾಗಿ ಬಂದಿದೆ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ಅಂತ. ದಮ್ ಬಿರಿಯಾನಿ ಹೀಗೂ ಮಾಡ್ಬೋದಾ? ಎಗ್ ಬಿರಿಯಾನಿ ಇಷ್ಟು ಸಕ್ಕತ್ತಾಗಿರುತ್ತಾ ಅಂತ ಅನ್ಸುತ್ತೆ. ಚಿಕನ್ ಬಿರಿಯಾನಿ ಹೇಗಿರುತ್ತೋ ಸೇಮ್ ಹಾಗೇ ಇರುತ್ತೆ. ಚಿಕನ್ ಮಾಡೋಕ್ಕಾಗಿಲ್ಲ ಅಂದೋರು ಈ ಥರ ಎಗ್ ರೆಸಿಪಿ ಮಾಡ್ಕೊಂಡ್ರೆ ಸಾಕು. ಸಖತ್ ಇಷ್ಟಪಡ್ತಾರೆ ಮನೆಯವರೆಲ್ಲರೂ. ಹಾಗೆ ಸಖತ್ ಚೆನ್ನಾಗಿದೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾರೆ ನಿಮಗೆ. ಸೊ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿ ನಾವು ಸರ್ವ್ ಮಾಡ್ಬಿಟ್ಟು ತೋರಿಸ್ತಾ ಇದೀವಿ. ತುಂಬ ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೋಡಿದ್ರಿ ಅಲ್ಲ ಎಷ್ಟು ಟೇಸ್ಟಿಯಾಗಿ, ಎಷ್ಟು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಕೊಟ್ವಿ ಅಂತ. ಸೊ ಇದೇ ರೀತಿ ಕಂಟೆಂಟ್‌ಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ ಅವರಿಗೆ ಇದು ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ. ಅಡ್ಗೆನೇ ಗೊತ್ತಿಲ್ಲ, ಅಡ್ಗೆನೇ ಬರಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಾವು ಮಾಡ್ತೀವಿ ಗೊತ್ತು. ಸೊ ಈ ಚಾನೆಲ್‌ನ ನೋಡ್ಕೊಂಡು ನೀವು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ನಿಮ್ಮ ಮನೆಯವರೆಲ್ಲರೂ ವಾವ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ತಿಳಿಸಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್.